ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5ನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 271 ರನ್ ಆದ್ರೆ ಹೊಡಿತಾರೆ ಫಸ್ಟ್ ಬ್ಯಾಟಿಂಗ್ ಆಡಿ. ಆನಂತರ 46 ರನ್ಗಳಿಂದ ಆದ್ರೆ ಈ ಮ್ಯಾಚ್ ಅನ್ನಾದ್ರೆ ಗೆಲ್ತಾರೆ. ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಮ್ಮ ಭಾರತದ T20 ನಾಯಕ ಸೂರ್ಯಕುಮಾರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸೆಲ್ಯೂಟ್ ಮಾಡೋದು ಪಕ್ಕ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ತಂಡದ ಬಗ್ಗೆ, ಆಟಗಾರರ ಬಗ್ಗೆ, ನಮ್ಮ ಭಾರತದ ಅಭಿಮಾನಿಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಈ ಬಾರಿಯ T20 ವಿಶ್ವಕಪ್ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಫಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಾಕಿಸ್ತಾನ ವಿರುದ್ಧ ಎಷ್ಟು ರನ್ ಇಂದ ನಮ್ಮ ಭಾರತ ತಂಡ ಗೆಲ್ಬಹುದು ಅಂತ ಕಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ T20 ಡಾಮಿನೇಷನ್ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. 9-9 ಸರಣಿಗಳನ್ನ ಗೆದ್ಕೊಂಡು ಇದೀಗ T20 ದಾದ ತರ ಮೆರಿತಾ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ 5ನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ 271 ರನ್ ಆದ್ರೆ ಹೊಡಿತಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಅಂದ್ರೂ ತಪ್ಪಿಲ್ಲ. ಇವರ 4 ಜನರ ಅದ್ಭುತ ಪ್ರದರ್ಶನದಿಂದಾಗಿ ನಮ್ಮ ಭಾರತ ತಂಡ 271 ರನ್ ಆದ್ರೆ ಹೊಡಿತಾರೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಾಯಕ ಸೂರ್ಯಕುಮಾರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ನಮ್ಮ ಭಾರತದ ಅಭಿಮಾನಿಗಳ ಬಗ್ಗೆ ಫಸ್ಟ್ ಆದ್ರೆ ಮಾತಾಡ್ತಾರೆ. ನಾನು ಭಾರತದ ಅಭಿಮಾನಿಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅಂತಾನೆ ಹೇಳ್ಬೋದು ಸೂರ್ಯಕುಮಾರ್ ಯಾದವ್. ನಾವು ಯಾವುದೇ ಸ್ಟೇಡಿಯಂ ನಲ್ಲಿ ಹೋಗಿ ಆಡ್ಲಿ ಮತ್ತು ಯಾವುದೇ ದೇಶಕ್ಕೆ ಹೋಗಿ ಬೇರೆ ದೇಶಗಳ ನಡುವೆ ಆಡ್ಲಿ, ಅಲ್ಲಿಗೆ ಬಂದು ಪ್ರೋತ್ಸಾಹಿಸುತ್ತಾರೆ ಮತ್ತು ನಮ್ಮ ತಂಡ ಆಡ್ತಿದೆ ಅಂತಂದ್ರೆ ಅವತ್ತಿನ ದಿನ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿರುತ್ತೆ. ಅದನ್ನು ನಾನು ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ ಮತ್ತು ನಮ್ಮ ಜೀವನದಲ್ಲಿ ಕ್ರಿಕೆಟರ್ಸ್ ಜೀವನದಲ್ಲೇ ಮರೆಯಲಾಗದಂತ ಕ್ಷಣಗಳು ಮತ್ತು ಅಲ್ಲಿಗೆ ಬಂದು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ತುಂಬಾನೇ ಸಂತೋಷವಾಗುತ್ತೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು, ನಾಯಕ ಸೂರ್ಯಕುಮಾರ್ ಯಾದವ್ ಅವರು ತಂಡದ ಆಟಗಾರರ ಬಗ್ಗೆ ಮೇಲಿಟ್ಟಿರುವ ಪ್ರೀತಿನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಮತ್ತು ಸಲ್ಯೂಟ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಎಲ್ಲರ ಬಗ್ಗೆ ಮೆಚ್ಚುಗೆ ಆದ್ರೆ ವ್ಯಕ್ತಪಡಿಸಿದ್ದಾರೆ. ಅಭಿಷೇಕ್ ಶರ್ಮಾ ಇಂದ ಹಿಡಿದು ಹರ್ಷದೀಪ್ ಸಿಂಗ್ ವರೆಗೂ ಕೂಡ ಎಲ್ಲ ಪ್ರತಿಯೊಬ್ಬ ಆಟಗಾರರು ಕೂಡ ತುಂಬಾನೇ ಪ್ರೀತಿಯಿಂದ ಆದ್ರೆ ಹೇಳಿದ್ದಾರೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಬೂಮ್ರಾ, ವರುಣ್ ಚಕ್ರವರ್ತಿ ಮತ್ತು ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಎಲ್ಲ ಆಟಗಾರರ ಬಗ್ಗೆ ಮೆಚ್ಚುಗೆ ಮಾತು ಕೂಡ ಆಡಿದ್ರು ಅಂತಾನೆ ಹೇಳ್ಬೋದು ಈ ಪಂದ್ಯ ಗೆದ್ದ ಬಳಿಕ. ಹೌದು, ಈ ಸರಣಿಯನ್ನು ನಾವು ಅದ್ಭುತವಾಗಿ ಆಡಿದ್ದೇವೆ ಮತ್ತು ಅದ್ಭುತವಾದ ಸರಣಿಯಾಗಿದೆ ನಮ್ಮ ಎಲ್ಲ ಆಟಗಾರರಿಗೆ, ನಮ್ಮ ಭಾರತ ತಂಡಕ್ಕೆ. ಇಂಥ ಸರಣಿ ಮತ್ತು ನಾವು ಈ ತರ ಸರಣಿಯನ್ನು ವಿಶ್ವಕಪ್ ಮುನ್ನ ಈ ರೀತಿ ಆಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಮತ್ತು ತುಂಬಾನೇ ಧನ್ಯವಾದಗಳು. ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಆಟಗಾರರು ಎಷ್ಟು ಶ್ರಮ ಪಡುತ್ತಿದ್ದಾರೆ ಮತ್ತು ಎಷ್ಟು ಆಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಇನ್ನು ನನ್ನ ತಂಡದಲ್ಲಿರುವಂತಹ ಪ್ರತಿಯೊಬ್ಬ ಆಟಗಾರನು ಕೂಡ ತಮ್ಮಿಂದ ಎಷ್ಟು ಪ್ರಯತ್ನ ಆಗುತ್ತೆ ಮತ್ತು ಎಷ್ಟು ಕೊಡಲು ಸಾಧ್ಯ ತಂಡಕ್ಕೆ ಅಷ್ಟು ಪರ್ಸೆಂಟೇಜ್ ಕೊಟ್ಟು ಆಡುತ್ತಾರೆ ಮತ್ತು ಈ ತರ ಆಟಗಾರರು ನನಗೆ ಸಿಕ್ಕಿರೋದು ಮತ್ತು ನಮ್ಮ ತಂಡಕ್ಕೆ ಸಿಕ್ಕಿರೋದು ಭಾರತಕ್ಕೆ ಹೆಮ್ಮೆ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಗೌತಮ್ ಗಂಭೀರ್ ಬಗ್ಗೆ ಕೂಡ ಮಾತಾಡ್ತಾರೆ. ನಮಗೆ ಗೌತಮ್ ಗಂಭೀರ್ ಅವರು ಒಳ್ಳೆಯ ಕೋಚ್ ಮತ್ತು ಇಂಥ ಕೋಚ್ ನಮಗೆ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನು ಎಲ್ಲ ಪ್ಲೇಯರ್ಸ್ಗೂ ಕೂಡ ಎಂಕರೇಜ್ ಮಾಡ್ತಾರೆ, ಈ ತರ ಆಡ್ಬೇಕಂತ ಒಳ್ಳೆಯ ರೀತಿಯಿಂದ ಆದ್ರೆ ಹೇಳ್ತಾರೆ ಅಂತಂದು ಗೌತಮ್ ಗಂಭೀರ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಸೂರ್ಯಕುಮಾರ್ ಯಾದವ್. ಇನ್ನು ಇದೆಲ್ಲ ಆದ ಮೇಲೆ T20 ವಿಶ್ವಕಪ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ T20 ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗಲಿದೆ. ಆ ಕಾರಣದಿಂದಾಗಿ ಅಲ್ಲಿ ಬಂದು ಇದೇ ತರ ಪ್ರೋತ್ಸಾಹ ಮಾಡಿ ಮತ್ತು T20 ವಿಶ್ವಕಪ್ ಗೆಲ್ಲಲು ನಾವು ಎದುರಾದರೆ ನೋಡುತ್ತೇವೆ. ಪ್ರತಿಯೊಂದು ಪಂದ್ಯದಲ್ಲೂ ಅದ್ಭುತವಾಗಿ ಆಡುತ್ತೇವೆ ಮತ್ತು ಇದೇ ತರ ಆಡಿ ನಿಮ್ಮೆಲ್ಲರನ್ನು ರಂಜಿಸುತ್ತೇವೆ ಮತ್ತು ಭಾರತಕ್ಕೆ ಮತ್ತೊಂದು ಬಾರಿ T20 ವರ್ಲ್ಡ್ ಕಪ್ ಅನ್ನು ಮನೆಗೆ ತೆಗೆದುಕೊಂಡು ಬರುತ್ತೇವೆ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಬಗ್ಗೆ ನಿಮ್ಗೆ ಏನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5ನೇ T20 ಪಂದ್ಯದ ಹೈಲೈಟ್ಸ್ ಬಗ್ಗೆ ನೋಡೋಣ ಮತ್ತು ಇಶಾನ್ ಕಿಶನ್ ಅವರ ಸೆಂಚುರಿ ಮತ್ತು ಎಲ್ಲ ರೆಕಾರ್ಡ್ಗಳು ಹೇಗೆಲ್ಲ ಇದ್ವು ಅಂತ ಅದನ್ನೆಲ್ಲ ನೋಡೋಣ ಬನ್ನಿ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಿ ಗೆಲುವು ಆದ್ರೆ ಸಾಧಿಸಿತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ಇಶಾನ್ ಕಿಶನ್ ಅವರ ಭರ್ಜರಿ ಶತಕದಿಂದ ನೆರವಿನಿಂದ ಟೀಮ್ ಇಂಡಿಯಾ ಬಂದ್ಬಿಟ್ಟು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 271 ರನ್ ಆದ್ರೆ ಗಳಿಸಿತು. ಇನ್ನು 272 ರನ್ಗಳ ಗುರಿ ಬೆನ್ನತ್ತಿದ ಕಿವೀಸ್ ಪಡೆ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 225 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 46 ರನ್ಗಳ ಸೋಲು ಆದ್ರೆ ಕಂಡಿತು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡ 5 ಪಂದ್ಯಗಳ ಸರಣಿಯಲ್ಲಿ 4.1ರಲ್ಲಿ ಈ ಸರಣಿ ಆದ್ರೆ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ನೀಡಿದ್ದ 272 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ
ಮೊದಲನೇ ಓವರ್ನಲ್ಲಿ ಟೀಮ್ ಶೆಫರ್ಡ್ 5 ರನ್ಗಳಿಗೆ ವಿಕೆಟ್ ಆದರೆ ಕಳೆದುಕೊಂಡಿತು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಫಿನ್ ಆ್ಯಲನ್ ಹಾಗೂ ಸಚಿನ್ ರವೀಂದ್ರ ಭಾರತೀಯ ಕ್ರಿಕೆಟ್ ಮತ್ತು ಭಾರತೀಯ ಬೌಲರ್ಗಳ ಧೂಳಿಪಟ ಆದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಇಬ್ಬರು ಕೇವಲ 48 ಬಾಲ್ಗಳಲ್ಲಿ 100 ರನ್ ಸೇರಿಸಿದರು. ಇವರಿಬ್ಬರ ಆರ್ಭಟಕ್ಕೆ ತಂಡದ ಮೊತ್ತ 8 ಓವರ್ಗಳಲ್ಲೇ 100ರ ಗಡಿ ಕೂಡ ದಾಟಿತು. ಇನ್ನು ಈ ಹಂತದಲ್ಲಿ ಭಾರತ ಈ ದೊಡ್ಡ ಮೊತ್ತವನ್ನು ಉಳಿಸಿಕೊಳ್ಳುವುದು ಡೌಟ್ ಎನ್ನುವಂತಾಗಿತ್ತು ಅಂತಾನೆ ಹೇಳ್ಬೋದು. ಆದರೆ 9ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬಿಗ್ ಬ್ರೇಕ್ ಥ್ರೋ ಆದರೆ ತಂದು ಕೊಡ್ತಾರೆ. 38 ಎಸೆತಗಳಲ್ಲಿ 8 4 ಮತ್ತು 6 ಸಿಕ್ಸರ್ಗಳ ಸಹಿತ 80 ರನ್ ಗಳಿಸಿ ಶತಕದತ್ತ ಮುನ್ನುಗ್ಗುತ್ತಿದ್ದ ಅಪಾಯಕಾರಿಯಾಗಿರುವಂತಹ ಬ್ಯಾಟರ್ ಆಗಿರುವಂತಹ ಫಿನ್ ಆ್ಯಲನ್ ವಿಕೆಟ್ ಆದರೆ ಪಡೆದರಂತಾನೆ ಹೇಳ್ಬೋದು. ಇನ್ನು ಆ್ಯಲನ್ ಅವರು ರಿಂಕು ಸಿಂಗ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಈ ವಿಕೆಟ್ ಬಿದ್ದೊಡನೆ ಕಿವೀಸ್ ಗೆಲುವಿನ ರೇಸ್ ನಿಂದ ಹೊರಬಿದ್ದಿತು. ಇನ್ನು ಫಿನ್ ಆ್ಯಲನ್ ನಂತರ ಬಂದಂತ ಗ್ಲೆನ್ ಫಿಲಿಪ್ಸ್ ಕೂಡ ಅಕ್ಷರ್ ಪಟೇಲ್ಗೆ ವಿಕೆಟ್ ಆದರೆ ಒಪ್ಪಿಸಿದರು. ಇನ್ನು 17 ಬಾಲ್ಗಳಲ್ಲಿ 30 ರನ್ ಗಳಿಸಿದ್ದ ಸಚಿನ್ ರವೀಂದ್ರರನ್ನ ಹರ್ಷದೀಪ್ ಸಿಂಗ್ ಆದ್ರೆ ಔಟ್ ಮಾಡಿದರು. ಅದೇ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಕಿವೀಸ್ ನಾಯಕ ಆಗಿರುವಂತಹ ಮಿಚೆಲ್ ಶಾಟ್ನರ್ ಅವರನ್ನು 0 ರನ್ಗಳಿಗೆ ಔಟ್ ಮಾಡುವ ಮೂಲಕ ಭಾರತ ತಂಡ ಗೆಲುವು ಖಚಿತ ಮಾಡಿಕೊಂಡಿತ್ತು ಅಂತಾನೆ ಹೇಳ್ಬೋದು. ಇನ್ನು 117ಕ್ಕೆ 1 ವಿಕೆಟ್ ಕಳೆದುಕೊಂಡಿದ್ದ ಕಿವೀಸ್ ಪಡೆ 137 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತು. ಆದರೆ ಕೊನೆಯಲ್ಲಿ ಡ್ಯಾರೆಲ್ ಮಿಚೆಲ್ 12 ಬಾಲ್ಗಳಲ್ಲಿ 26 ಮತ್ತು ಈಶ್ವರಿ 15 ಬಾಲ್ಗಳಲ್ಲಿ 33 ರನ್ ಗಳಿಸಿ ತಂಡದ ಮೊತ್ತವನ್ನು 200ರ ಗಡಿ ಕೂಡ ದಾಟಿಸಿದರು. ಉಳಿದಂತೆ ಬ್ಯಾಟರ್ ಆದಂತಹ ಜಾಕಪ್ 11 ಎಸೆತಗಳಲ್ಲಿ 7 ಮತ್ತು ಕೈಲ್ ಜಾಮಿಸನ್ 9 ರನ್ ಮತ್ತು ಲಾಕಿ ಫರ್ಗ್ಯೂಸನ್ 3 ರನ್ ಗಳಿಸಿ ಔಟ್ ಆದರು. ಇನ್ನು ನಮ್ಮ ಭಾರತ ತಂಡದ ಪರ ಬೌಲಿಂಗ್ ವಿಭಾಗದಲ್ಲಿ ನೋಡೋದಾಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 51 ರನ್ ನೀಡಿ 5 ವಿಕೆಟ್ ಪಡೆದು ಮಿಂಚಿದ್ರ ಅಂತಾನೆ ಹೇಳ್ಬೋದು. ಅಕ್ಷರ್ ಪಟೇಲ್ 33 ರನ್ ನೀಡಿ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ 36 ರನ್ ನೀಡಿ 1 ವಿಕೆಟ್ ಆದ್ರೆ ಪಡಿತಾರೆ. ಇನ್ನು ರಿಂಕು ಸಿಂಗ್ ಕೂಡ 7 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆದ್ರೆ ವಹಿಸಿದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಶತಕ. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ ಗಳನ್ನು ಧೂಳಿಪಟ ಆದ್ರೆ ಮಾಡಿತು. ಅಭಿಷೇಕ್ ಶರ್ಮಾ 16 ಬಾಲ್ಗಳಲ್ಲಿ 30 ರನ್ ಮತ್ತು ಸೂರ್ಯಕುಮಾರ್ ಯಾದವ್ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 30 ಬಾಲ್ಗಳಲ್ಲಿ 4 4 6 ಸಿಕ್ಸರ್ಗಳ ಸಹಿತ 63 ರನ್ ಮತ್ತು ಇಶಾನ್ ಕಿಶನ್ 43 ಬಾಲ್ಗಳಲ್ಲಿ 6 4 ಮತ್ತು 10 ಭರ್ಜರಿ 6 ಸೇರಿದಂತೆ 103 ರನ್ ಆದರೆ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ಗಳ ಸಹಿತ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದನಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡ ಈ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಸರಣಿಯನ್ನ 4.1ರಲ್ಲಿ ತಮ್ಮದಾಗಿಸಿಕೊಂಡಿತು. ಇನ್ನು ಮೊದಲನೇ 3 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಭಾರತ ತಂಡ 4ನೇ ಪಂದ್ಯದಲ್ಲಿ 50 ರನ್ಗಳ ಹೀನಾಯ ಸೋಲು ಕೂಡ ಕಂಡಿತ್ತು. ಇದೀಗ 5ನೇ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿ ಸರಣಿಯನ್ನು ಗೆಲುವಿನ ಮೂಲಕ 4.1ಕ್ಕೆ ವಿಸ್ತರಿಸಿಕೊಂಡಿದೆ. ಇನ್ನು ಈ ಗೆಲುವು ವಿಶ್ವಕಪ್ ಮುನ್ನ ಭಾರತ ತಂಡವನ್ನು ಆತ್ಮವಿಶ್ವಾಸ ಹೆಚ್ಚಿಸಿದಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರ ಶತಕದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ ಬನ್ನಿ. ಇನ್ನು ಐಸಿಸಿ 2026ರ T20 ವಿಶ್ವಕಪ್ ಆರಂಭಕ್ಕೂ ಮುನ್ನ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ತಮ್ಮ ಫಾರ್ಮ್ ಅನ್ನು ಸಾಬೀತುಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೇರಳದ ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 5ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಕಿಶನ್ ಅವರು ಕಿವೀಸ್ ಬೌಲರ್ ಗಳನ್ನು ಹೊಡೆದುರುಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಅದ್ಭುತ ಶತಕ ಕೂಡ ಬಾರಿಸಿದ್ದಾರೆ. ಇನ್ನು ಭಾರತದ ತಂಡದ ಪರ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಇಶಾನ್ ಕಿಶನ್ ಅದ್ಭುತ ಪ್ರದರ್ಶನ ಕೂಡ ನೀಡಿದ್ದಾರೆ. ಇಶಾನ್ ಕಿಶನ್ 42 ಬಾಲ್ಗಳಲ್ಲಿ ಸ್ವಚ್ಛಲ ಶತಕ T20 ಅಂತಾರಾಷ್ಟ್ರೀಯ ಶತಕ ಆದರೆ ಸಿಡಿಸಿದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 90 ರನ್ ಗಳಿಸಿದ್ದಾಗ ಸತತ 2 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಶತಕ ಪೂರೈಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಶತಕವು ಅವರ ವಿಶ್ವಕಪ್ ಸಿದ್ಧತೆಗಳಿಗೆ ಬಲ ಕೂಡ ನೀಡಿವೆ. ಇನ್ನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ನಂತರ ಉತ್ತಮ ಫಾರ್ಮ್ ನಲ್ಲಿರುವ ಈ ಇನ್ನಿಂಗ್ಸ್ ಭಾರತ ತಂಡದ ಆಡುವ 11ರ ಬಳಗದಲ್ಲಿ ಅವರ ಸ್ಥಾನವನ್ನು ಭದ್ರ ಬುನಾದಿ ಹಾಕಿದಂತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪಂದ್ಯದ ಆರಂಭದಿಂದಲೂ ಇಶಾನ್ ಕಿಶನ್ ಅವರು ಆಕ್ರಮಣಕಾರಿಯಾಗಿ ಆಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೈದಾನದಾದ್ಯಂತ ಬೌಂಡರಿಗಳ ಸುರಿಮಳೆ ಆದ್ರೆ ಕೊಯ್ದರು. ಅವರು ಕೇವಲ 42 ಬಾಲ್ಗಳಲ್ಲಿ ತಮ್ಮ ಭರ್ಜರಿ ಶತಕವನ್ನು ತಲುಪಿದರು ಮತ್ತು ವಿಶಾಖಪಟ್ಟಣದಲ್ಲಿ ನಡೆದ ಇಂದಿನ ಪಂದ್ಯದಲ್ಲಿ ಸಣ್ಣ ಗಾಯದಿಂದಾಗಿ ವಿಶ್ರಾಂತಿ ಆದ್ರೆ ಪಡೆದ ನಂತರ ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಮತ್ತೆ ಆಗಮನ ಕೊಟ್ಟು ಎದುರಾಳಿ ತಂಡಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಿದರು. 5ನೇ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 43 ಬಾಲ್ಗಳಲ್ಲಿ 6 4 ಮತ್ತು 10 ಸಿಕ್ಸರ್ಗಳ ಸಹಿತ ಒಟ್ಟು 103 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ನಂತರ ಇಶಾನ್ ಕಿಶನ್ ಅವರು ಉತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಅವರು ತಮ್ಮ ನಾಯಕತ್ವ ಮತ್ತು ಬ್ಯಾಟಿಂಗ್ ಮೂಲಕ ಜಾರ್ಖಂಡ್ ಅನ್ನು ಗೆಲುವಿನತ್ತ ಮುನ್ನಡೆಸಿದರು. ಅದು ಅವರಿಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಗಳಿಸಿಕೊಟ್ಟಿತು ಮತ್ತು ಈಗ ಸಿಕ್ಕ ಅವಕಾಶವನ್ನು ಇಶಾನ್ ಕಿಶನ್ ಅವರು ಭದ್ರ ಮಾಡಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ವಿರುದ್ಧ T20 ಸರಣಿಯನ್ನು ಇಶಾನ್ ಕಿಶನ್ ಅವರು ಮರೆಯುವಂತಿಲ್ಲ ಅಂತಾನೆ ಹೇಳ್ಬೋದು.
ಬಹುತೇಕ ಪ್ರತಿಯೊಂದು ಪಂದ್ಯದಲ್ಲೂ ಅವರು ತಂಡಕ್ಕೆ ಸ್ಫೋಟಕ ಆರಂಭವನ್ನು ಒದಗಿಸಿ ಆದ್ರೆ ಕೊಡ್ತಾ ಇದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು ಎರಡನೇ ಟಿ20 ಪಂದ್ಯದಲ್ಲಿ 32 ಬಾಲ್ಗಳಲ್ಲಿ 76 ರನ್ಗಳ ಇನ್ನಿಂಗ್ಸ್ ಆಡಿದರು. 4ನೇ ಟಿ20 ಪಂದ್ಯದಲ್ಲಿ ಇಶಾನ್ ಕಿಶನ್ಗೆ ಅವಕಾಶ ಸಿಗಲಿಲ್ಲ. ಈಗ 5ನೇ ಟಿ20 ಪಂದ್ಯದಲ್ಲಿ ಮತ್ತೆ ಮೈದಾನಕ್ಕೆ ಮರಳಿ ಅದ್ಭುತ ಶತಕ ಆದ್ರೆ ಗಳಿಸಿದ್ದಾರೆ. ತಿರುವನಂತಪುರದಲ್ಲಿ ಚೆಂಡು ನಿಧಾನವಾಗಿ ಬರುತ್ತಿದ್ದ ಪಿಚ್ ನಲ್ಲಿ ಇಶಾನ್ ಕಿಶನ್ ಅವರು ಸಮಯ ಪ್ರಜ್ಞೆ ಮತ್ತು ಪವರ್ ಹಿಟ್ಟಿಂಗ್ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ರಂಜಿಸಿದಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರ, ವಿಶ್ವಕಪ್ಗೂ ಮುಂಚಿತವಾಗಿ ಅವರ ಫಾರ್ಮ್ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ಗೆ ಭರವಸೆ ಆದರೆ ತಂದುಕೊಂಡಿದೆ. ಇನ್ನು ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಫಿಕ್ಸ್ ಅಂತಾನೆ ಹೇಳ್ಬೋದು. ಫೆಬ್ರವರಿ 7ರಿಂದ ಆರಂಭವಾಗಲಿರುವ ಟಿ20 ವಿಶ್ವಕಪ್ಗೂ ಮುನ್ನ ಇಶಾನ್ ಕಿಶನ್ ಅವರು ಭಾರತ ತಂಡದಲ್ಲಿ ಪ್ರಮುಖ ಸದಸ್ಯರಾಗಿ ಅವರ ಶತಕವು ಆಡುವ 11ರ ಬಳಗದಲ್ಲಿ ಕಳಪೆ ಫಾರ್ಮ್ ಸಮಸ್ಯೆ ಎದುರಿಸುತ್ತಿರುವ ಸಂಜು ಸ್ಯಾಮ್ಸನ್ ಬದಲಿಗೆ ಆರಂಭಿಕ ಆಟಗಾರನಾಗಿ ಇಶಾನ್ ಕಿಶನ್ ಅವರು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಳಲಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಇನ್ನಿಂಗ್ಸ್ ಕೂಡ ವಿಶೇಷವಾಗಿದೆ, ಏಕೆಂದರೆ ಇದು ವಿಶ್ವಕಪ್ಗೂ ಮೊದಲು ಭಾರತದ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿದೆ. ಇನ್ನು ನ್ಯೂಜಿಲೆಂಡ್ ಬೌಲರ್ ಗಳನ್ನು ಧೂಳಿಪಾಠ ಕೂಡ ಮಾಡಿದ್ರಂತಾನೆ ಹೇಳ್ಬೋದು ಇಶಾನ್ ಕಿಶನ್. ಇನ್ನು ಕೊನೆಯ ಪಂದ್ಯದಲ್ಲಿ ಭಾರತ ತಂಡ 271 ರನ್ ಆದ್ರೆ ಸಿಡಿಸಿದೆ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 5ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ ಗಳನ್ನ ಧೂಳಿಪಾಠ ಮಾಡಿದೆ ಮತ್ತು ವಿಶ್ವಕಪ್ಗೂ ಮುನ್ನ ಬೌಲಿಂಗ್ ಮತ್ತು ಡಿಫೆಂಡಿಂಗ್ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮೊದಲು ಬ್ಯಾಟಿಂಗ್ ಮಾಡುವ ತೀರ್ಮಾನ ಆದರೆ ತೆಗೆದುಕೊಂಡಿದೆ. ಇನ್ನು ಸರಣಿಯಲ್ಲಿ ಅಮೋಘ ಫಾರ್ಮ್ ನಲ್ಲಿರುವ ಅಭಿಷೇಕ್ ಶರ್ಮಾ ಕೇವಲ 30 ರನ್ ಗಳಿಸಿ ಔಟ್ ಆದರು. ಇನ್ನು ಇಶಾನ್ ಕಿಶನ್ ಟಿ20 ಕ್ರಿಕೆಟ್ ನಲ್ಲಿ ಸ್ವಚ್ಛಲ ಶತಕ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 63 ರನ್ ಆದ್ರೆ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದರು ಅಂತಾನೆ ಹೇಳ್ಬೋದು. ಇನ್ನು ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡಕ್ಕೆ ಇಂದು ಉತ್ತಮ ಆರಂಭ ಸಿಗಲಿಲ್ಲ. ತವರಿನ ಅಂಗಳದಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೇವಲ 3ನೇ ಓವರ್ ನಲ್ಲಿ 6 ರನ್ ಗಳಿಸಿ ಔಟ್ ಆದರು. ನಂತರ ಬಂದಂತ ಅಭಿಷೇಕ್ ಶರ್ಮಾ 5ನೇ ಓವರ್ ನಲ್ಲಿ ನಿರ್ಗಮಿಸಿದ್ರ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು 16 ರನ್ ಗಳಿಸಿ 4 4 ಮತ್ತು 2 ಸಿಕ್ಸರ್ ಗಳ ಸಹಿತ 30 ರನ್ ಗಳಿಸಿ ಔಟ್ ಆದರು. ಆದರೆ 3ನೇ ವಿಕೆಟ್ಗೆ ಒಂದಾದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅವರು ನ್ಯೂಜಿಲೆಂಡ್ ಬೌಲರ್ ಗಳನ್ನ ಚೆಂಡಾಡಿದ್ರ ಅಂತಾನೆ ಹೇಳ್ಬೋದು. ಎಲ್ಲ ಅನುಭವಿ ಬೌಲರ್ ಗಳನ್ನೇ ಲೆಕ್ಕಿಸಿದ ಸಿಡಿಲಪ್ಪರದ ಬ್ಯಾಟಿಂಗ್ ಕೂಡ ಮಾಡಿದರು. ಇನ್ನು ಇವರಿಬ್ಬರ ಆರ್ಭಟಕ್ಕೆ 10 ಓವರ್ ಗಳಲ್ಲಿ ಭಾರತ ತಂಡ 100ರ ಗಡಿ ಕೂಡ ದಾಟಿತು. 15ನೇ ಓವರ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಮಿಚೆಲ್ ಸ್ಯಾಂಟ್ನರ್ ಬೌಲಿಂಗ್ ನಲ್ಲಿ ಸ್ಟಂಪ್ ಔಟ್ ಆದ್ರೆ ಆದರು. 30 ಬಾಲ್ ಗಳಲ್ಲಿ 4 4 ಮತ್ತು 6 ಸಿಕ್ಸರ್ ಗಳ ಸಹಿತ 63 ರನ್ ಗಳಿಸಿ ಇವರು ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಜೊತೆಗೂಡಿ 137 ರನ್ಗಳ ಜೊತೆ ಆಟ ಕೂಡ ನಡೆಸಿದ್ದರು. ನಂತರ ಬಂದಂತ ಹಾರ್ದಿಕ್ ಪಾಂಡ್ಯ ಕೂಡ ಇಶಾನ್ ಕಿಶನ್ ಜೊತೆಗೂಡಿ ಕೇವಲ 18 ಬಾಲ್ಗಳಲ್ಲಿ 48 ರನ್ ಆದ್ರೆ ಸೇರಿಸಿದರು. ಇನ್ನು ಇಶಾನ್ ಕಿಶನ್ ಅವರು 42 ಬಾಲ್ಗಳಲ್ಲಿ ತಮ್ಮ ಸೊಚ್ಚಲ ಟಿ20 ಶತಕ ಆದ್ರೆ ಸಿಡಿಸಿದರು. ಆದರೆ ನಂತರದ ಎಸೆತದಲ್ಲಿ ಫಿಲಿಪ್ಸ್ ಗೆ ಕ್ಯಾಚ್ ನೀಡಿ ಔಟ್ ಆದರು. ಇವರ ಇನ್ನಿಂಗ್ಸ್ ನಲ್ಲಿ 6 4 ಮತ್ತು 10 ಭರ್ಜರಿ ಸಿಕ್ಸರ್ ಗಳ ಸೇರಿವೆ. ಹಾರ್ದಿಕ್ ಪಾಂಡ್ಯ ಕೇವಲ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ ಗಳ ಸಹಿತ 48 ರನ್ ಗಳಿಸಿ 20ನೇ ಓವರ್ ನ 2ನೇ ಎಸೆತದಲ್ಲಿ ಔಟ್ ಆದರು. ಇನ್ನು ರಿಂಕು ಸಿಂಗ್ ಅಜಯ್ 8 ರನ್ ಮತ್ತು ದೂಬೆ 7 ರನ್ ಆದ್ರೆ ಗಳಿಸಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.